ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಕಡೆಯಿಂದ ಬಂದಿರುವಂತ, ಅದು ಕೂಡ RRB NTPC ಕಡೆಯಿಂದ ಬಂದಿರುವಂತ ನ್ಯೂ ರಿಕ್ರೂಟ್ಮೆಂಟ್ ಬಗ್ಗೆ ವಿಡಿಯೋನ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ಕೂಡ ಈ ಒಂದು ಜಾಬ್ ಪ್ರತಿ ಒಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದು ಕೂಡ 10th ಪಾಸ್ ಆಗಿರೋರಿಗೆ ಒನ್ ಆಫ್ ದ ಬೆಸ್ಟ್ ಜಾಬ್ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ RRB NTPC ಆಲ್ಮೋಸ್ಟ್ 10,000ದಿಂದ 11,000 ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಪ್ರತಿ ಒಂದು ನೋಟಿಫಿಕೇಶನ್ ಕೂಡ ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ ವೆಬ್ಸೈಟ್ ನ ಒಂದು ಲಿಂಕ್ ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ರತಿ ಒಬ್ರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ ನ ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ನ ಚೆಕ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಲಿಂಕ್ ಸಿಗುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಾನು ಕೂಡ ಕರೀತಾರೆ. ಇದನ್ನ ಶಾರ್ಟ್ ಫಾರ್ಮ್ ಆಗಿ RRB ಅಂತ ಕರೀತಾರೆ. ಜಾಬ್ ನ ಒಂದು ರೋಲ್ ನೋಡ್ಕೊಳ್ಳೋದಾದ್ರೆ ಅಂದ್ರೆ ಎಷ್ಟು ಪೋಸ್ಟ್ ಗಳಿಗೆ ಎಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂದ್ರೆ, ಮೊದಲನೇದಾಗಿ ಇದು ಎಕ್ಸ್ಟೆಂಡ್ ವೇಕೆನ್ಸಿ ಅಂತಾನೆ ಹೇಳ್ಬೋದು. NTPC ಕಡೆಯಿಂದ ಜೂನಿಯರ್ ಕ್ಲರ್ಕ್ ಮತ್ತೆ ಟೈಪಿಸ್ಟ್, ಅಕೌಂಟೆಂಟ್ ಗೆ ಮತ್ತೆ ಜೂನಿಯರ್ ಅಕೌಂಟೆಂಟ್ ಗೆ, ಟೈಮ್ ಕೀಪರ್ ಗೆ ಮತ್ತೆ ನಿಮ್ಗೆ ಇಲ್ಲಿ ಬೇಜಾನ್ ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ. ಅದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಜಾಬ್ ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಅಕ್ರಾಸ್ ಇಂಡಿಯಾ ಇರುತ್ತೆ. ಅಂದ್ರೆ ಆಲ್ ಇಂಡಿಯಾ ನೋಟಿಫಿಕೇಶನ್ ಇದು. ಕರ್ನಾಟಕಕ್ಕೆ ಆಲ್ಮೋಸ್ಟ್ ನಿಮ್ಗೆ 1,000ದಿಂದ 1,500 ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಟೋಟಲ್ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ 10,884 ವೇಕೆನ್ಸಿನ ಬಿಟ್ಟಿದ್ದಾರೆ. ಈ ಸತಿ ಅಂತೂ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ, ಆಫ್ಲೈನ್ ಕೂಡ ಇರುತ್ತೆ. ಸೊ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಜಸ್ಟ್ 10th ಮತ್ತೆ 12th ಪಾಸ್ ಆಗಿದ್ದೀರಾ ಅಂದ್ರೆ ಈ ಒಂದು ಜಾಬ್ ನ ಅಪ್ಲೈ ಮಾಡಬಹುದು. ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು. ಸೊ 12th ಪಾಸ್ ಆಗಿದ್ರೆ, ಡಿಗ್ರಿ ಪಾಸ್ ಆಗಿದ್ದೀರಾ ಅಂದ್ರೆ ಈ ಒಂದು ಗೌರ್ಮೆಂಟ್ ಜಾಬ್ಗೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಏಜ್ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ಇಯರ್ಸ್ ಇಂದ 30 ಇಯರ್ಸ್ ತನಕ ನೀವು ಇಲ್ಲಿ ಆರಾಮಾಗಿ ಅಪ್ಲೈ ಮಾಡಬಹುದು. ಒಂದೊಂದು ನೋಟಿಫಿಕೇಶನ್ಗೆ ಒಂದೊಂದು ಏಜ್ ಲಿಮಿಟ್ ಇರುತ್ತೆ. 18 ವರ್ಷದಿಂದ 33 ವರ್ಷದ ಒಳಗಡೆ ಇರೋರು ಕೂಡ ಒಂದೊಂದು ನೋಟಿಫಿಕೇಶನ್ಗೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಸೊ ನಿಮ್ಗೆ ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ, CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. CBT 1 ಮತ್ತೆ CBT 2 ಇರುತ್ತೆ. ಸ್ಕಿಲ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಇಂಟರ್ವ್ಯೂ ಇರುತ್ತೆ. ಅದೇ ತರನೇ ಮೆಡಿಕಲ್ ಟೆಸ್ಟ್ ಇರುತ್ತೆ. ಒಂದು ಚಿಕ್ಕದಾಗ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ. ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬಿಟ್ಟು ನಾನು ಫಿಟ್ ಆಗಿದ್ದೀನಿ ಅಂತ ಹೇಳಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ್ರು ಕೂಡ ನಡೆಯುತ್ತೆ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಗಳನ್ನ ನೋಡ್ಕೊಳ್ಳೋದಾದ್ರೆ, ಆಕ್ಚುಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಆಗುವಂತದ್ದು ಸೆಪ್ಟೆಂಬರ್ ಅಲ್ಲಿ ಅಂತಾನೆ ಹೇಳ್ಬೋದು. ಇನ್ನ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 2 ರಿಂದ 3 ದಿವಸ ಇದೆ. ನಾನು ಫಾರ್ಮ್ ನ ಫಿಲ್ ಮಾಡೋದು ಹೇಗೆ ಅಂತಾನು ಕೂಡ ವಿಡಿಯೋ ಮಾಡ್ತೀನಿ. ಆರಾಮಾಗಿ ನೀವು ಇಲ್ಲಿ ಆ ಡೇಟ್ಸ್ ನೆಲ್ಲೂ ಕೂಡ ಗುರ್ತಾಕೋಬಹುದು. ಸೊ ಸೆಪ್ಟೆಂಬರ್ ನಲ್ಲಿ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ ಹೇಳಿ ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಒಂದ್ಸತಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ NTPC ನ ಒಂದು ಫೀಸ್ ನೋಡ್ಕೊಳ್ಳೋದಾದ್ರೆ, ಜನರಲ್ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅದೇ SC ST ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಚಾರ್ಜ್ ಮಾಡ್ತಿದೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ತರನೇ ಏಜ್ ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ, ಆಲ್ಮೋಸ್ಟ್ ನಿಮ್ಗೆ UR ಮತ್ತೆ SC ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್ ಕೊಟ್ಟಿದ್ದಾರೆ. ಮತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಕೊಟ್ಟಿದೀವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವ್ಯಾವ ಟೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಒಂದ್ಸತಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ ಈ ಸತಿ. ಫಸ್ಟ್ ಸ್ಟೇಜ್ CBT ನಲ್ಲಿ ಇರುತ್ತೆ. ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು CBT 2 ಇರುತ್ತೆ. ಟೈಪಿಂಗ್ ಟೆಸ್ಟ್ ಮತ್ತೆ ನಿಮ್ಗೆ ಇಲ್ಲಿ ಆಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂತ. ಸೊ ಅದೇ ತರನೇ NTPC ನ ಒಂದು ಸ್ಯಾಲರಿ ಬಗ್ಗೆ ಮಾತಾಡೋದಾದ್ರೆ 19,900 ರೂಪಾಯಿಂದ ಹಿಡಿದು 21,000 ರೂಪಾಯಿ ತನಕ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದು ವೇರಿಯೇಷನ್ ಆಗ್ತಿರುತ್ತೆ ಅಂತಾನೆ ಹೇಳ್ಬೋದು ಸ್ಯಾಲರಿ. ಸೊ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ ನ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಮತ್ತೆ PDF ಅನ್ನು ಕೂಡ ನಿಮ್ಗೆ ಸಿಗುತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ನ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಧನ್ಯವಾದ.